ಇದು ನಿಮ್ಮ ಧ್ವನಿ. ಹಾಕ್ಬೋದಲ್ಲಮ್ಮ? ಸ್ವಲ್ಪ ಅಲ್ಲೂ ಆಯ್ತಮ್ಮ. ಇರುತ್ತಾ? ರಾಜು ಅದು ಇಡ್ಸಿ ನಾವು ಅದೇ ಆಶೀರ್ವಾದ ಆಶೀರ್ವಾದ ಮಾಡಬೇಕು ದಯವಿಟ್ಟು ಕೂಡ ನೀವು. ಕೊಡು ಕೊಡು ಹಂಗೆ ನೋಡಿ, ಎಲ್ಲರೂ ಇರ್ತಾರೆ ನೋಡಿ, ಹೆಂಗಿದೆ ಫೋಟೋಗೆ ಎಲ್ಲರೂ ಇರಬೇಕು. ಈ ಕಡೆ ಬಂಗೆ ನೋಡಿ, ದೂರ ಇದ್ರೆ ಜನ ಬರಬೇಕು ಸ್ವಲ್ಪ. ನಾವಿನ್ನ ಫೋನ್ ಜಾಸ್ತಿ ಕೊಡಬೇಕು. ನೀವೇ ಅಯ್ಯಪ್ಪ. ಆಯುರ ಆರೋಗ್ಯ ಭಾಗ್ಯ ಸಂಪತ್ತು ಯಶಸ್ಸು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಶಕ್ತಿ. ಆಶ್ರಮಕ್ಕೆ ಬರೋ, ಆಶ್ರಮ ರಂಗಸ್ಥಳ. ವಕೀಲರಾದ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಇಷ್ಟು ಆನಂದವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಆಚರಿಸಿಕೊಳ್ಳುತ್ತಿರುವುದಕ್ಕಾಗಿ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ, ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು, ಶ್ರೇಯಸ್ಸನ್ನು, ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಅಂತ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇವೆ ಹಾಗೂ ಪ್ರಾರ್ಥಿಸ್ಕೊಳ್ತೇವೆ. ತುಂಬಾ ಸಂತೋಷ. ನಿಮ್ಮ ಒಳ್ಳೆಯ ಉದ್ದೇಶಗಳೆಲ್ಲ ನೆರವೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಮೇಲೆ ಅವರು ದೇವರು ಆಯುಷ್ಯ ಆರೋಗ್ಯ ಕೊಡಲಿ, ಚೆನ್ನಾಗಿರಲಿ, ಇಂಥ ಕಾರ್ಯಕ್ರಮ ಮಾಡ್ತಾ ಇರಲಿ. ನಮ್ಮ ಶಾಲೆಗೆ ಬಂದು ಪ್ರೀತಿಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ನಮಗೂ ಒಂದು ಸಂಬಂಧ ಇದೆ. ಅವತ್ತಿಂದ ಇವತ್ತಿಂದ ಚೆನ್ನಾಗಿದ್ದೀವಿ. ನಾವೆಲ್ಲ ಬಂದು ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಕೊಡಲಿ, ಜನ್ಮದಿನ ಶುಭಾಶಯ ಕೊಡ್ತಾ ಪತ್ರಿಕಾ ಮತ್ತು ಮಾಧ್ಯಮದವರು, ಸುದ್ದಿಗೋಷ್ಠಿ ಮಾಡ್ತಕ್ಕಂಥವ್ರು, ಆಮೇಲೆ ಪತ್ರಿಕೆಯವರು, ಟಿ ವಿ ಮಾಧ್ಯಮದವರು, ಯಾಕಂದರೆ ಎಲ್ಲರೂ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡ್ರೆ ಮಠಮಪ್ಪ ಸರ್ ಅವರು ಒಂದು ವಿಚಾರವಂತರು. ಅವರು ಒಂದು ಏನೇ ಮಾಡಲಿ ಒಂದು ಇಲ್ಲಿನ ಮಕ್ಕಳು ಯಾವ ರೀತಿ ಅಂದರೆ, ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ನಿಮ್ಮನ್ನೆಲ್ಲ. ಇವತ್ತಲ್ಲ, ಸುಮಾರು ವರ್ಷಗಳಿಂದ ಗಮನಿಸ್ತಾನೆ ಇದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ. ನೀವೆಲ್ಲ ಇಲ್ಲಿ ಟೀಚರ್ಸು ನಿಮಗೆ ಒಳ್ಳೆ ಆಚಾರ ವಿಚಾರ ಸಂಸ್ಕಾರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಸಾಕಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನೀವು ಇಲ್ಲಿದ್ದೀರಿ. ನಾನು ಕಂಡಿದ್ದೀನಿ ನಾನು ನಿಮ್ಮನ್ನ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪಂಚಗಿರಿ ದತ್ತಿ ಹಿರಿಯ ಬೋಧನಾ ಪಾಠಶಾಲೆ ಹಾಗೆ ಚಿಕ್ಕಬಳ್ಳಾಪುರಕ್ಕೆ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇವತ್ತು ಏನು ಒಂದು ಟ್ರಸ್ಟ್ ಇದೆಯಲ್ಲ, ಇನ್ಸ್ಟಿಟ್ಯೂಟು, ಸಾಕಷ್ಟು ಮಕ್ಕಳನ್ನು ಈ ದೇಶದ ಬೆನ್ನೆಲುಬಾಗಿ ನಿಂತು ಉಜ್ವಲಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದೆ. ಇವತ್ತು ಇಲ್ಲಿ ಎಜುಕೇಷನನ್ನು ಪಡೆದಿರ್ತಕ್ಕಂಥ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇವತ್ತು ಟಾಪ್ 1 ಗ್ರೇಡ್ವರೆಗೂ ಓದಿರತಕ್ಕಂಥವರೆಲ್ಲ ಇವತ್ತು ದೇಶ ವಿದೇಶಗಳಲ್ಲಿ, ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಎಲ್ಲ ಒಂದು ಜೀವನವನ್ನು ಉತ್ತಮವಾದಂಥ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದಾರೆ. ನಮ್ಗೆ ಖುಷಿ ಆಗ್ತದೆ. ಯಾಕಂದರೆ ಅವರ ಮುಖ್ಯ ಉದ್ದೇಶ ಏನಂದರೆ, ಮಕ್ಕಳು ಬೆಳೆದು ಬರಬೇಕು. ಈ ದೇಶದ ಅಳಿವು ಉಳಿವಿನ ಪ್ರಶ್ನೆ ಮಕ್ಕಳಲ್ಲಿ ಇರ್ತದೆ ಅಂತಕ್ಕಂಥ ಏಕೈಕ ಉದ್ದೇಶದಿಂದ. ಆತ್ಮೀಯರೇ, ಇವತ್ತು ವಿದ್ಯಾರ್ಥಿಗಳಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನ ಹುಟ್ಟುಹಬ್ಬವನ್ನು ಇದೇನು ಮೊದಲನೇ ಬಾರಿಗೆ ಅಲ್ಲ, ಸಾಕಷ್ಟು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲರೂ ಕೂಡ ನಮ್ಮದು ವಿಭಿನ್ನತೆ ಏನಂದರೆ, ಕೇಕ್ ಕಟ್ ಮಾಡಲ್ಲ ಎಲ್ಲರೂ ಕೂಡ. ನಾನು ಕೇಕ್ ಕಟ್ ಮಾಡಬೇಕು ಅಂತ ಈಗ ನಮ್ಮ ಸ್ನೇಹಿತರುಗಳು ಸುಮಾರು ಒಂದು 10 ವರ್ಷದಿಂದ ಕೇಕ್ ಕಟ್ ಮಾಡಬೇಕು, ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು
ಕರಿತಾನೆ ಇದ್ರು. ನಾನು ಹೇಳ್ತಾ ಇದ್ದೆ, ಕೇಕ್ ಕಟ್ ಮಾಡಿದಿರ, ಏನಾದ್ರು ಕರೆಯಂಗಿದ್ರೆ ಕರೀರಿ, ಬರ್ತೀನಿ. ದಯವಿಟ್ಟು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಪಾಶ್ಚಿಮಾತ್ಯದ ಒಂದು ಏನೋ ಬೆಳವಣಿಗೆಗಳನ್ನ ನಮ್ಗೆ ಬೇಡ. ನಮ್ಮಿರ್ತಕ್ಕಂಥ ಭಾರತದ ವ್ಯವಸ್ಥೆಯ ಆಚಾರ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಇದು ಕೇಕ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಇದೇನು ಮೂಲದಿಂದ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದಲ್ಲ ಈ ಕೇಕ್ ಸಂಸ್ಕೃತಿ. ಹಾಗಾಗಿ ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಮರಳಾಗೋದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ, ಹಾಗೂ ಜೊತೆಗೆ ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡೋರ್ಗೂ ಕೂಡ ಯಾವುದೇ ರೀತಿ ನಾನು ವಿರೋಧ ಇಲ್ಲ. ಯಾಕಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತಗಳನ್ನ ಪಾಲಿಸಿಸ್ ನ ಮಾಡ್ಕೊಂಡಿದೀವಿ. ಆ ಪಾಲಿಸಿಸ್ ಅಡಿಯಲ್ಲಿ ನಮ್ಗೆ ಏನ್ ಅನಿಸ್ತದೋ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾರಿಗೂ ವಿರೋಧ ಅಲ್ಲ, ಖಂಡಿತನೂ ಕೂಡ. ಯಾರು ಯಾವ ರೀತಿ ಬೇಕಾದ್ರೂ ಅವ್ರವ್ರ ಮನಸ್ಸಿಗೆ ಹಚ್ಚದಂಗೆ ಒಂದು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೋಬಹುದು ಅಥವಾ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದು. ಆದ್ರೆ ನಮ್ದು ವಿಶೇಷ ಶೈಲಿಯಲ್ಲಿ ಇರ್ತದೆ. ಕಾರಣ ಏಕೆಂದ್ರೆ ನಾವು ಮೂಲತಃ ರೈತ ಕುಟುಂಬ ಆದ್ರೂ ಇರೋದ್ರಲ್ಲಿ ಅಷ್ಟೋ ಜಮೀನು ಸುತ್ತಮುತ್ತ ಊರಲ್ಲಿ ಯಾರಿಗೆ ಕಷ್ಟ ಆಗಲಿ, ನಮ್ಮ ಹಳ್ಳಿಯಲ್ಲೇ ಅಲ್ಲ ಅಥವಾ ಎಲ್ಲೇ ಆಗಲಿ, ನಮ್ಮ ಕುಟುಂಬ ಮೊದಲಿಂದನೂ ಕೂಡ ನಮ್ಮ ಮುತ್ತಾದ ಕಾಲದಿಂದನೂ ಕೂಡ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಕ್ಕಂಥದ್ದು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಸುಮಾರು ವರ್ಷಗಳಿಂದ ನಮ್ಮ ಕುಟುಂಬ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಉದಾಹರಣೆ ಖಂಡಿತವಾಗ್ಲೂ ಕೂಡ ಇದೆ. ಅವರ ಒಂದು ನಮ್ಮ ಕುಟುಂಬದ ಒಂದು ನೆರಳಲ್ಲಿ ನಮಗೆ ಆಚಾರ ವಿಚಾರ ಸಂಸ್ಕಾರ ಕಲಿಸ್ಕೊಟ್ಟು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಒಂದು ಒಳ್ಳೆಯದಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಬೇಕು. ಹೋರಾಟ ಅಂದಾಗ ನಮಗೆ ಏಳೋ ಬೀಳೋ ಕಷ್ಟ ಅವು ಇವು ಎಲ್ಲ ಅಪಪ್ರಚಾರಗಳು ಎಲ್ಲ ಬರ್ತವೆ. ಆದ್ರೆ ಆ ಅಪಪ್ರಚಾರಗಳನ್ನ ಅಥವಾ ಇನ್ನೊಂದು ನಮ್ಮ ಬಗ್ಗೆ ಏನಾದ್ರು ಟೀಕೆ ಟಿಪ್ಪಣಿಗಳು ಬಂದ್ರೂ ಕೂಡ ಅದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಜನರ ಕೈಯಲ್ಲಿ ಇರ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಯೋಗ್ಯತೆಗಳು ಏನು ಅಂತೇಳಿ. ಕಾರ್ಯಕ್ರಮಗಳು ಮಾಡಬಾರ್ದು. ನಿಮ್ಮ ಕಷ್ಟಪಟ್ಟಿರ್ತಕ್ಕಂಥ ಹಣದಲ್ಲಿ ನೀವು ಸ್ವಂತ ಗಳಿಸಿರ್ತಕ್ಕಂಥ ಕಷ್ಟದ ಸಂಪಾದನೆಯಲ್ಲಿ ಇಷ್ಟು % ಅಂತಕ್ಕಂಥದ್ದನ್ನ ನೀವು ಹಣವನ್ನ ವ್ಯಯ ಮಾಡಿ ಅಂತಕ್ಕಂಥದ್ದನ್ನ ನಮ್ಮ ಕುಟುಂಬ ಹಾಗೂ ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಯಾವುದೋ ರಾಜಕೀಯ ವೇದಿಕೆಗಳಿಗೋ ಅಥವಾ ಇನ್ನೊಂದಕ್ಕೋ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಬೇಡ. ಅಂತ ನೀಚ ಇದನ್ನ ನಾವು ಬಳಸ್ಕೊಳ್ಳೋದು ಬೇಡ. ಯಾಕೆಂದ್ರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯನೇ ಅದು ಬೇರೆ, ಆಮೇಲೆ ಸಾಮಾಜಿಕ ಸೇವೆನೇ ಬೇರೆ ಇರ್ತದೆ. ಅದಕ್ಕೆ ಇದಕ್ಕೂ ದಯವಿಟ್ಟು ಕೂಡ ಯಾವುದೇ ರೀತಿ ಕಂಪೇರ್ ಮಾಡೋದು ಬೇಡ. ಹಾಗಾಗಿ ಇವತ್ತು ಏನು ನಮ್ಮ ಕೈಲಾದ ಮಟ್ಟಿಗೆ ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲ ನಾವು ನಿನ್ನೆ ಎಲ್ಲ ಡಿಸ್ಕಷನ್ ಮಾಡಿ ಒಂದು ಇದು ಮಾಡಿದ್ವಿ. ಏನೋ ಬೆಳಗ್ಗೆ ಹೋಗಿ ಮಾನಸ ವೃದ್ಧಾಶ್ರಮದಲ್ಲಿ ಹೋಗಿ ಅಲ್ಲಿ ಹಾಲು ಬ್ರೆಡ್ಡು ಹಾಗೂ ಟಿಫನ್ ವ್ಯವಸ್ಥೆಯನ್ನೆಲ್ಲ ಮಾಡಿ ಅಲ್ಲಿ ಅವ್ರ ಜೊತೆ ಹುಟ್ಟುಹಬ್ಬದ ನಾವು ಆಚರಿಸ್ಕೊಂಡು ಅಲ್ಲಿ ಅವರ ಆಶೀರ್ವಾದಗಳನ್ನ ಪಡ್ಕೊಂಡು ಅಲ್ಲಿಂದ ಇವತ್ತು ನಿಮ್ಮ ಶಾಲೆಗೆ ಬಂದ್ವಿ. ವಿಶೇಷವಾಗಿ ಯಾಕಂದ್ರೆ ಈ ಶಾಲೆಗೂ ನನಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ವಿಶೇಷವಾಗಿ ನಾನು ನಗರಸಭಾ ಸದಸ್ಯನೂ ಕೂಡ. ಇಲ್ಲಿನ ವಾರ್ಡಿನ ಈ ಭಾಗಸ್ಥರು ನನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಇವತ್ತು ಇಲ್ಲಿ ಬಾಪೂಜಿ ನಗರ ಹಾಗೂ ನಮ್ಮ ಜೈಭೀಮ್ ನಗರ ಈ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಬಡವರು ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಬಡವರು ಇರ್ಬೋದು, ಆದ್ರೆ ಬಡವರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಕ್ ಕೊಡ್ತೀನಿ. ನೀವು ಬಡವರಾದ್ರೂ ಸಹಿತ ಪ್ರತಿಭಾನ್ವಿತರಿದ್ದೀರಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಒಂದು ಉತ್ತುಂಗಕ್ಕೆ ಬರ್ತಕ್ಕಂಥ ಪ್ರಯತ್ನ ನಮ್ಮ ಒಂದು ಸಣ್ಣ ಒಂದು ಅಳಿಲು ಸೇವೆಯನ್ನ ಮಾಡೋ ಮುಖಾಂತರ ಇದರಿಂದ ನಿಮ್ಗೂ ಒಂದು ಇನ್ಸ್ಪಿರೇಷನ್ ಬಂದು ನಾಳೆ ದಿನ ನೀವು ಕೂಡ ಒಳ್ಳೊಳ್ಳೆ ಆಫೀಸರ್ಸ್ ಆಗಿ IAS KS ಅಥವಾ ಒಳ್ಳೊಳ್ಳೆ ಉದ್ಯೋಗಗಳಿಗೆ ಹೋಗಿ ನಿಮ್ಮ ಜೀವನಗಳನ್ನ ದೇಶ ವಿದೇಶಗಳಲ್ಲಿ ನಿರ್ಮಿಸ್ಕೊಳ್ತಕ್ಕಂಥ ಒಂದು ಸಣ್ಣ ಒಂದು ಏನು ಈ ಅವಕಾಶ ನನಗೆ ಕೊಟ್ಟಿದ್ದಾರೆ. ನಾಳೆ ದಿನ ನೀವು ದೊಡ್ಡದಾಗಿ ಬೆಳೀಲಿ ಅಂತಕ್ಕಂಥದ್ದೇ ಇದೊಂದು ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ಗೌರವ ಕೊಡ್ತಾರೆ. ಇವತ್ತೇನಾದ್ರೂ ನೀವು ತಲೆ ಬಗ್ಸ್ದಿರ ಓದದೇ ಇದ್ರೆ ಮುಂದೆ ನೀವು ತಲೆ ಬಗ್ಸ್ಕೊಂಡೇ ಇರ್ಬೇಕಾಗ್ತದೆ. ಇವತ್ತು ತಲೆ ಬಗ್ಸ್ಕೊಂಡು ಏನಾದ್ರು ನೀವು ಓದಿಲ್ಲ ಅಂದ್ರೆ ಮುಂದೆ ನೀವು ಎಲ್ಲೇ ಹೋದ್ರೂ ಕೂಡ ತಲೆ ಬಗ್ಸ್ಕೊಂಡೇ ಹೋಗ್ಬೇಕಾಗ್ತದೆ. ತಲೆ ಎತ್ಕೊಂಡು ನಡೆಯಕ್ಕಾಗಲ್ಲ. ಯಾಕೆಂದ್ರೆ ಈ ನಿಮ್ಮ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಏನಿದೆ, ಈ ಏಜು ಒಂದು 8 ಮೇಲೆ ನಿಮ್ಮ ಭವಿಷ್ಯಗಳು ನಿಂತಿರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ತರಕಾರಿ ಮಾಡ್ತಾ ಇರ್ತಾಳೆ ಆ ಮಗು, ಸಾಧನೆ ಮಾಡಿ ಇವತ್ತು IAS ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಇದು ಯಾವುದೋ ಎಲ್ಲೋ ಇವತ್ತು ನಾನು ನೋಡಿದೆ, ಎಲ್ಲೋ ಕಾಂಕ್ರೀಟ್ ಕಲ್ಸಕ್ಕೆ ಹೋಗಿರ್ತಕ್ಕಂಥ ಹುಡುಗರು ಇವತ್ತು DSP ಆಗಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಈ ರೀತಿ ಛಲ ಬಿಡಬಾರ್ದು. ನಿಮ್ಮಲ್ಲಿ ಹಠ ಇರಬೇಕು, ಛಲ ಇರಬೇಕು, ಮತ್ತೆ ಹಾನೆಸ್ಟಿ ಇರಬೇಕು, ಸಿನ್ಸಿಯಾರಿಟಿ ಇರಬೇಕು, ಎಥಿಕ್ಸ್ ಇರಬೇಕು.
ಮೂ